ಕಿತ್ತೂರು ಚೆನ್ನಮ್ಮ ಜಯಂತಿಗೆ ನಿರ್ಲಕ್ಷ್ಯ, ತಹಶೀಲ್ದಾರರನ್ನ ರಜೆ ಮೇಲೆ ಕಳುಹಿಸಿದ ಜಿಲ್ಲಾಧಿಕಾರಿ. ಲಕ್ಷ್ಮೇಶ್ವರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಜಯಂತಿ ಆಚರಿಸಲು ನಿರ್ಲಕ್ಷ್ಯ ತೋರಿದ ತಹಶೀಲ್ದಾರರ ವಿರುದ್ಧ ಗುರುವಾರದಿಂದ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದವರು ತಹಶೀಲ್ದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿಯ ಎದುರು ಪ್ರತಿಭಟನೆ ಕೈಗೊಂಡು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದರು. ಇನ್ನು ಈ ಸುದ್ದಿ ಜಿಲ್ಲೆಯಾದ್ಯಂತ ಹಬ್ಬಿ ಪರಿಸ್ಥಿತಿ ಸೂಕ್ಷ್ಮತೆಯನ್ನ ಅರಿತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಶುಕ್ರವಾರ ತಹಶೀಲ್ದಾರರ ಕಾರ್ಯಾಲಯಕ್ಕೆ ದೌಡಾಯಿಸಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಮಂಜುನಾಥ ಮಾಗಡಿ ಸೇರಿದಂತೆ ಅನೇಕರು ತಹಶೀಲ್ದಾರರ ವಿರುದ್ಧ ಹರಿಹಾಯ್ದು ಸ್ವಾತಂತ್ರ್ಯ ಹೋರಾಟಗಾರ್ತಿ ದೇಶಪ್ರೇಮಿ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಅವಮಾನ ಮಾಡಿದ್ದಾರೆ. ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಬಿಗಿಪಟ್ಟು ಹಿಡಿದರು. ಆ ಕೂಡಲೇ ಜಿಲ್ಲಾಧಿಕಾರಿ ಪ್ರತಿಭಟನಾಕಾರರಿಗೆ ತಹಶೀಲ್ದಾರರು ಮಾಡಿದ ಅಕ್ಷಮ್ಯ ಅಪರಾಧಕ್ಕೆ ಸಮುದಾಯದ ಕ್ಷಮೆ ಯಾಚಿಸಿದರು. ತಕ್ಷಣವೇ ಅವರನ್ನ ರಜೆಯ ಮೇಲೆ ಕಳುಹಿಸಿ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲೂ ಕಾರ್ಯನಿರ್ವಹಿಸದಂತೆ ಕ್ರಮ ಕೈಗೊಳ್ಳುವ ಕುರಿತು ಸರ್ಕಾರಕ್ಕೆ ವರದಿ ಕಳಿಸಲಾಗುವುದು ಎಂದು ಹೇಳಿದರು. ವೀರಶೈವ ಪಂಚಮಸಾಲಿ ಸಂಘದವರು ನಿಗದಿಪಡಿಸುವ ದಿನಾಂಕದಂದು ಚೆನ್ನಮ್ಮಳ ಜಯಂತಿ ಆಚರಿಸಲು ನಿರ್ಧರಿಸಿ ನಾವು ಕೂಡ ಜಯಂತಿಯಲ್ಲಿ ಪಾಲ್ಗೊಂಡು ಅದ್ದೂರಿಯಾಗಿ ಆಚರಿಸೋಣ ಎಂದು ಹೇಳಿದರು. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ನ್ಯೂಸ್, ಲಕ್ಷ್ಮೇಶ್ವರ. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ, ಲಕ್ಷ್ಮೇಶ್ವರ. ನ್ಯಾಷನಲ್ ಐಕಾನ್ ಸ್ವತಂತ್ರ ಅಂದ್ರೆ ಏನು ಅಂತ ನಮ್ಮವ್ರಿಗೆ ಅರ್ಥ ಆಗಿ ಗುಂಪಾಗಿಂತ ಮುಂಚೆ ಯುದ್ಧ ಮಾಡಿದವರು ನಾವು ನಮ್ತನ ಅಂತ ಹೇಳಿ. ಸೊ ಅಂಥವ್ರದನ್ನ ನಾವು ಸಮುದಾಯ ಅಂತಲ್ಲ, ಸಮುದಾಯಕ್ಕೆ ಹೆಮ್ಮೆ ಅದು. ನಮ್ಮವ್ರೊಬ್ರು ಅಂತ ಹೇಳೋದು ದೊಡ್ಡ ಹೆಮ್ಮೆ. ಅರೆ ನಮ್ಮ ರಾಜ್ಯದವರು, ನಮ್ಮ ದೇಶದವರು ಅನ್ನೋದು ಮಿಕ್ತವ್ರಿಗೆಲ್ಲ ಹೆಮ್ಮೆ ಇರಲೇಬೇಕು. ಅಂಥದಕ್ಕೆ ಅಗೌರವ ಮಾಡೋದು ಯಾರು ಒಪ್ಪಕ್ಕಾಗೋದಿಲ್ಲ. ದಾಟ್ ವಿಲ್ ಅಗ್ರಿ. ಈ ನಂದೊಂದು ಬೇಡಿಕೆ, ಯಾವತ್ತು ಹೇಳ್ತೀರ ಅವತ್ತು ನಾನು ಬರ್ತೀನಿ ಇಲ್ಲಿ ಜಯಂತಿ ಮಾಡೋಣ. ನಾನು ಬರ್ತೀನಿ. ಈಗ ಮುಗಿದ್ಬಿಟ್ಟೆ ಆಗುತ್ತೆ, ಅವಾಗ ಮಾಡ್ತೇವೆ ಸರ್. ಇಲ್ಲ ಇಲ್ಲ ಹಠ ಹಿಡಿ ಬರುತ್ತೆ. ಸರ್, ಒಂದು ದೊಡ್ಡ ವಿಷಯ ನಿಮ್ಗೆ ಏನು ಅನ್ಸ ಗೊತ್ತಲ್ಲ ಸರ್? ನಮ್ಗೆ ಅದ ವಿಚಿತ್ರ ಅನ್ಸ್ತೈತಿ. ರಾಷ್ಟ್ರ ಮಾತೆಗೆ ಕಂಪಲ್ಸರಿ ರಜೆ ಮೇಲೆ ಓಡಿಸೋದು ಏನ್ ಸರ್? ಕಂಪಲ್ಸರಿ ರಜೆ ಓಡಿಸೋದು ಏನು? ಅದೇ ನನ್ನ ಹಿಡಿತದಲ್ಲಿ ಇಟ್ ಈಸ್ ಈಕ್ವಲೆಂಟ್ ಟು ಸಸ್ಪೆನ್ಷನ್. ನನ್ನ ಅಧಿಕಾರ ಅವಧಿ ವ್ಯಾಪ್ತಿಯಲ್ಲಿ ಅವನಿಗೆ ಕಂಪಲ್ಸರಿ ಕಚೇರಿಗೆ ಬರೋದು ಬೇಕಾಗಿಲ್ಲ, ನೀವು ಹೋಗು ಅಂತ ಹೇಳೋದು ಸಸ್ಪೆನ್ಷನ್ಗೆ ಸಮವಾದ ಪನಿಷ್ಮೆಂಟ್ ಹಾಕ್ಬಿಡೋದು. ಅರ್ಥ ಆಯ್ತಾ? ಅದನ್ನ ಸರ್ಕಾರದಲ್ಲಿ ಇದಾಗ್ತದೆ. ನಾನು ನಿನ್ನೆ ಅದಕ್ಕೇನೆ ಸಿರಟ್ಟಿಂದ ಅವ್ರನ್ನ ಕರೆಸಿ ಚಾರ್ಜ್ ತಗೋ ಅಂತ ಹೇಳಿ ಅವನ್ನ ಓಡಿಸಿದ್ದೆ. ಒಗ್ಗೂಡ್ಕೊಂಡು ನಡ್ಕೊಂಡು ಹೋಗ್ತದಾಗ ಯಾರ್ಯಾರ ಜೊತೆಲಿದ್ದಾರೆ ಅವ್ರಿಗೆಲ್ಲ ಈಗ ತಹಸೀಲ್ದಾರ್ಗೆ ಬಿಡಬೇಕು ಅನ್ನೋ ಉದ್ದೇಶ ನಮಗೂ ಏನೂ ಇಲ್ಲ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಅವ್ನು ಯಾಕ್ರೆ ಅವ್ರು ಕಂಪಲ್ಸರಿ ರಜೆ ಮೇಲೆ ಹೋಗ್ಬೇಕಂತ ಆರ್ಡ್ರ್ ಮಾಡ್ತೀವಿ. ಕಂಪಲ್ಸರಿ ರಜೆಗೆ ಹೋಗುವಂತ ಆರ್ಡ್ರ್ ಮಾಡಿ ಬೇರೆ ತಹಸೀಲ್ದಾರ್ ಅವರಿಗೆ ಚಾರ್ಜ್ ಕೊಡಿಸಿದ್ರೆ ನಮ್ಮ ಹಿಡಿತದಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿದ್ದೀವಿ. ನಮ್ಮ ಬೇಡಿಕೆ ಅದಲ್ಲ ಸರ್. ಮತ್ತೆ ಅವ್ರು ಯಾರೊಬ್ರು ಇವ್ರನ್ನ ಸರ್ ಸಸ್ಪೆಂಡ್ ಮಾಡಬೇಕು ಅನ್ನೋದು ಉದ್ದೇಶ ನಾನೇ ಮಾಡಿದ್ರು. ಅವ್ರ ಮೇಲೆ ಅವ್ರ ಸಸ್ಪೆನ್ಷನ್ ರಿವರ್ಸ್ ಮಾಡ್ತೀನಪ್ಪ. ಓಕೆ ಸರ್, ಯಾಕಂದ್ರೆ ಅವ್ರು ತಹಸೀಲ್ದಾರ್ ಮಾಡಿ ನಾವು ನೀವು ಹೇಳಿದ್ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೇನು ಅಭ್ಯಂತರ ಇಲ್ಲ. ನಾವು ಯಾಕೆ ಮಾಡ್ತೀವಿ ಅಂತಂದರೆ ತಹಸೀಲ್ದಾರ್ ಕಂಪಲ್ಸರಿ ವಾಲಂಟ್ರಿ ಅವ್ನಿಗೆ ರಜೆ ಮೇಲೆ ಹೋಗುವಂತ ನಾವು ಓಡಿಸಿದ್ಮೇಲೆ ನಾವು ಆಫೀಸಲ್ಲಿ ಆ ತಪ್ಪು ಕಾರಣ ಆದವ್ರು ಯಾರ್ಯಾರು ಅಂತ ಹುಡುಕೋರು ಕ್ರಮ ತಗೋಬೇಕು. ಆ ನಿಟ್ಟಿನಲ್ಲಿ ತಗೊಂಡಿರೋದು. ಈಗ ನೀವೆಲ್ಲರೂ ಇಲ್ಲ ಹೆಣ್ಮಗಳೇನೋ ವರ್ಕ್ ಮಾಡ್ತಿರ್ತಾರೆ ಸರ್ ಅವರು. ಹೆಂಗಿಲ್ಲ ಸ್ಕೂಲ್ನಾಗ ಟೀಚರ್ ಕರೆಕ್ಟ್ ಇದ್ರೆ ಹುಡುಗ ಕರೆಕ್ಟ್ ಇರ್ತಾರೆ. ಅವ್ರೇನ್ ಪಾಪ ಹೆಣ್ಮಗದಲ್ಲ, ಯಾರು ಇಲ್ಲಿದ್ದವ್ರು ಯಾರು ನೋಡಿಲ್ಲ ಮರೆಯ, ನಾವು ನೋಡಿಲ್ಲ. ವ್ಯವಸ್ಥೆ ಒಳಗೆ ಎಲ್ಲಿಂದ ಮೂಲ ಅಂತ ನೋಡಿದಾಗ ಇವರು ಪೂರ್ವಭಾವಿ ಸಭೆ ಮಾಡ್ಬೇಕು, ಇಂಥ ದಿನ ಜಯಂತಿ ಐತೆ ಅಂತ ಪುಟಪ್ ಮಾಡೋದು ಅವ್ರ ಜವಾಬ್ದಾರಿ. ಅದ ಆಗ್ಲಿಲ್ಲ ಅಂತ ಹೇಳಿದ್ರೆ ಡೆಪ್ಟಿ ತಹಸೀಲ್ದಾರ್ ನೋಡ್ಕೋಬೇಕು.
ಅದಾದ್ಮೇಲೆ ತಹಸೀಲ್ದಾರ್ ಜವಾಬ್ದಾರಿ ಬರ್ತದೆ. ಈಗ ನಮಗೆ ತಹಸೀಲ್ದಾರ್ ಈಗ 11 ಗಂಟೆಗೆ ಬಂದಾಗ ನನಗೆ ಒಂದು ಐಕ್ಯ ದೇವತೆ ಆಕೆಯ ಸ್ವಾಭಿಮಾನ ಕಿಚ್ಚು ಏನಿದೆ ಅದು ಎಲ್ಲರಿಗೂ ಪಸರಿಸಿ ಎಲ್ಲರಲ್ಲೂ ಸ್ವಾಭಿಮಾನ ತರಬೇಕಾದಂಥ ವಸ್ತು ಅಥವಾ ವಿಚಾರ. ಆ ವಿಚಾರಕ್ಕೆ ಅಗೌರವ ತರೋದು ಅಷ್ಟು ಶೋಭೆ ತರೋದಲ್ಲ. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅದು ಏನೋ ಒಂದು ಸ್ವಲ್ಪ ಬೈದು ತಿದ್ದಬಹುದು. ಆದರೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅರಿವಿಗೆ ತಗೊಳ್ಳದೆ ಮಾಡೋದು ತಹಸೀಲ್ದಾರ್ದು ಒಪ್ಪಕ್ಕಾಗಲಿರೋ ಕಾರ್ಯ ಅದು ನಮಗೂ ಸರಿ ಕಾಣಿಸ್ಲಿಲ್ಲ. ಇಲ್ಲಿ ಬಂದಮೇಲೂ ಸುಮಾರು ವಿಚಾರಗಳು ಗೊತ್ತಾಯಿತು. ಅವ್ರು ಮಾಡಿದ ತಪ್ಪು, ಅದು ತಪ್ಪಾಗದಂಗೆ ನೋಡ್ಕೋಬೇಕು. ಇನ್ನು ಮುಂದಕ್ಕೆ ಈ ತಾಲೂಕಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಎಲ್ಲೂ ಈ ರೀತಿ ತಪ್ಪಾಗದಂಗೆ ನೋಡ್ಕೊಳ್ತೀವಿ. ಐ ವಿಲ್ ಟೇಕ್ ದಾಟ್ ಇದು. ಮತ್ತು ಜಿಲ್ಲಾಧಿಕಾರಿಯಾಗಿ ನನ್ನ ಹಿಡಿತದಲ್ಲಿ ಅವನಿಗೆ ಸಸ್ಪೆಂಡ್ ಮಾಡೋಕ್ಕೆ ಅಧಿಕಾರ ಇಲ್ದಿದ್ರು ಅವನ್ನ ರಜದ ಮೇಲೆ ಮುಂದೆ ಆದೇಶ ಕೊಡೋರ್ಗು ನಿನ್ನ ಕಚೇರಿಗೆ ಬರಬಾರ್ದು ಅಂತ ಕಳ್ಸೋಕ್ಕೆ ನಮ್ಗೆ ಅಧಿಕಾರ ಇದೆ. ಅವ್ನು ನೆನ್ನೆನೇ ಅದು ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಸೊ ನಾವು ಮುಂದೆ ಆದೇಶ ಕೊಡೋವರೆಗೂ ನಾವು ಕಚೇರಿಗೆ ಬರೋಕ್ಕೆ ದಾರಿ ಇಲ್ಲ. ಸೆಂಟ್ ಔಟ್ ಅಂಡ್ ಇಟ್ ಇಸ್ ಈಕ್ವಲೆಂಟ್ ಟು ಸಸ್ಪೆನ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದು ಮಾಡಿದ್ದೀವಿ. ನಂತರ ಮುಂದಕ್ಕೆ ಸರ್ಕಾರದ ಹಂತದಲ್ಲಿ ಕ್ರಮ ಆಗ್ತದೆ. 100ಕ್ಕೆ 99.999 ಅವ ಇಲ್ಲಿಗೆ ಬರೋದು ಅವಕಾಶ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್ಕಾರದಲ್ಲಿ ಆ 0.0001 ಏನಿದೆ ಅದರದ್ದು ನೋಡುವ, ಅದು ಅಷ್ಟು ಸುಲಭವಾಗಿ ಆಗುವಂಥ ವಿಚಾರ ಅಲ್ಲ. ಮತ್ತು ಇನ್ನೊಂದು ನಾನು ಹೇಳೋದು, ಚೆನ್ನಮ್ಮಂಗೆ ಅವ ಅಗೌರವ ತೋರದಂತ ನಾವು ಚೆನ್ನಮ್ಮನ ಜಯಂತಿ ಮಾಡೋದನ್ನ ನಿಲ್ಲಿಸಬಾರ್ದು. ನಾವು ಒಂದಿನ ಗುರ್ತು ಮಾಡಿ ಅದನ್ನು ಅದ್ದೂರಿಯಾಗಿ ಮಾಡೋಣ. ಚೆನ್ನಮ್ಮ ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿ ಅಲ್ಲ. ಪ್ರತಿಯೊಬ್ಬ ಭಾರತೀಯನಿಗೂ ಭಾರತದಲ್ಲಿ ಸ್ವತಂತ್ರದ ಕಿಚ್ಚು ಹಚ್ಕೊಳ್ಳೋಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ ವ್ಯಕ್ತಿ ಆಕೆಯ ನೆನಪನ್ನು ನಾವು ಎಂದೂ ಮರಿಬಾರ್ದು. ಆಕೆದು ನೀವು ಯಾವತ್ತು ಡೇಟ್ ಹೇಳ್ತೀರೋ ಅವತ್ತು 100ಕ್ಕೆ 110 ಭಾಗ ನಾನು ಬರ್ತೀನಿ ಅವತ್ತು ಇಲ್ಲಿ ಹಾಕಿ. ಥ್ಯಾಂಕ್ ಯು. ನಮ್ಮ ಮಾತಿಗೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರನ ಎಲ್ಲ ಜಯಂತಿ ಆಚರಣೆ ಮಾಡಬೇಕು ಅನ್ನೋಂಥದ್ದು ಒಂದು ಸರ್ಕಾರನ ಆದೇಶ ಧಿಕ್ಕರಿಸಿ ಆ ಒಬ್ಬ ತಹಸೀಲ್ದಾರ್ ಮಾಡಿದಂಥ ತಪ್ಪಿಗೆ ನಮ್ಮ ಜಿಲ್ಲಾಧಿಕಾರಿಗಳಂತ ಬಂದು ಎಲ್ಲ ಸಮಾಜದವ್ರಿಗೆ ಅವರು ಮಾಡಿದ್ದನ್ನ ಪರವಾಗಿ ನಾ ಕ್ಷಮೆ ಕೇಳ್ತೇನೆ ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅವ್ರ ಜಿಲ್ಲಾಧಿಕಾರಿಯಾಗಿ ನೋಡಿಲ್ಲ, ನಮ್ಮ ಮನೆ ಯಜಮಾನ ಅಂತ ಆಗಲೇ ಅನ್ಕೊಂಡಿದ ನಂತರ ಕೆಲವೊಂದಿಷ್ಟು ಇನ್ನೂ ದೇವಸ್ಥಾನದ ಕೂಡದಾಗ ಹಿರಿಯರು ಏನಂದ್ರು, ಅಮಾನತ್ ಅಂದಿರಿ, ಅಮಾನತ್ ಅಂದ್ಮಟ್ಟ ಬ್ಯಾಡ್ರಿ ಅಂತೇಳಿ ಅಂದ್ರು ಮಾನ್ಯ ಜಿಲ್ಲಾಧಿಕಾರಿಗಳು. ಆದ್ರೆ ನಾವು ಹೇಳಿದ್ವಿ, ನಮಗೆ ಸಾವಿರಾರು ಫೋನ್ ಮಾಡಿಸಿದ್ರು ಅವರು. ಆದ್ರೆ ಅದು ಸರಿಯಲ್ಲ ಅಂತ ನಾ ಅಂತ ನೀವು ವೇದಿಕೆ ಮುಖಾಂತರ ನಾ ಹೇಳ್ತಾನೆ. ಯಾರ್ದೋ ಮುಖಾಂತರ ಫೋನ್ ಮಾಡಿಸಿ ಹೆದರಿಕೆ ಹಾಕೋದು, ಬೆದರಿಕೆ ಹಾಕುವಂಥದ್ದು ಅವು ಈ ವಾತಾವರಣದಾಗ ಯಾವುದೋ ಅಲ್ಲಿ ನೌಕರಸ್ಥರು ಮಾಡಬಾರ್ದು ಅಂತ ನಾನು. ಯಾಕಂದ್ರೆ ನೌಕರಿ ಮಾಡೋರಿಗೆ ಎಲ್ಲರಿಗೂ ಅವ್ರವ್ರು ಯಾವ್ದಂಥ ಸಮಾಜಗಳು ಎಲ್ಲ ಇರ್ತಾವೆ. ಆದ್ರೆ ಬಂದಂತರಿಗೆಲ್ಲರಿಗೆ ಯಾವ ಸಮಾಜ ಅಂತ ಕೇಳಂತ ಮಟ್ಟದಾಗ ಆತಂದ್ರೆ ನಾಳೆ ನೌಕರಿ ಮಾಡೋರಿಗೆ ಕಷ್ಟ ಆಕೈತಿ, ಸಾರ್ವಜನಿಕರಿಗೆ ತೊಂದರೆ ಆಕೈತಿ. ದಯಮಾಡಿ ನನಗೆ ಒಂದು 100 ಫೋನ್ ಮಾಡ್ಸ್ಯಾರ ಅವ್ರು ಫೋನ್. ಆದ್ರೆ ಆ ಥರ ಆಗಬಾರ್ದು. ಮತ್ತು ನಾವು ಇನ್ನೂ ಸತಿಗೆ ಎಲ್ಲ ಅವ್ರಿಗೆಲ್ಲರಿಗೆ ಕನ್ವಿನ್ಸ್ ಮಾಡಿ ಹೇಳಿದಾಗ ಇನ್ನೊಂದಿಷ್ಟು ಮಂದಿಗೆ ಬೇಜಾರಾಗ್ಯಾರ. ಇರಲಿ, ತಾವುಗಳು ಬಂದಿರಿ ಮತ್ತು ಈಗೆಲ್ಲ ನಾವೆಲ್ಲರೂ ಹೇಳ್ಕೊಂಡಂಗೆ ನಮ್ಮ ಈ ಒಂದು ಇವತ್ತ ಹೋರಾಟ ಮಾಡ್ಬೇಕಂದಾಗ ತಾಲೂಕಿನಂತ ಎಲ್ಲರೂ ಪಾಪ ಸ್ವಯಂ ಪ್ರೇರಿತವಾಗಿ ಇನ್ನೂ ಬರಕಂತಾರ. ಎಲ್ಲ ನಮ್ಮ ಸಮಾಜ ಇರಲಿ, ಎಲ್ಲ ಸಮಾಜದವರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ಯಾರ. ಅದಕ್ಕೆ ಜಿಲ್ಲಾಧಿಕಾರಿ ಆದಂತರ ತಾವುಗಳು ಈ ಕಡೆ ಗಮನ ಹರಿಸಿ. ಯಾಕಂದ್ರೆ ಮೊನ್ನೆ ಹೇಳಿದ್ರು, ಒಂದು ಉದಾಹರಣೆ ಟ್ರಾನ್ಸ್ಫರ್ ಆಗಿ ಹೋಗಿತ್ತು ಮತ್ತು ನಮ್ಮ ತಾಲೂಕಿಗೆ ಬಂದರು, ಏನು ಮಾಡಿದ್ರಿ ಅಂತ ಅಲ್ಲಿ ವಾದ ವಿವಾದಗಳು ಆಡು ದೇವಸ್ಥಾನ ಹಾಕೊಂಡ್ರೆ ಸರ್. ಅದಕ್ಕೆ ತಾವುಗಳು ಅವ್ರದ್ದೇನು ಕಾಯಂ ಅವರಿಗೆ ರಜೆ ಏನು ಮಾಡಿರಿ ಅದ್ರದ್ದೊಂದು ಆದೇಶ ಪಟ್ಟಿ ಕೊಟ್ಟು ತಾವು ಸರ್ಕಾರ ಅಂತದಾಗ ನೀವು ಹೇಳ್ಬೇಕು ಏನಾಗೈತಿ, ಇದೆಲ್ಲ ಆಗೈತಿ ಇಂಥವೆಲ್ಲ ಅಂತೇಳಿ. ನಾಳೆ ಯಾಕಂದ್ರೆ ಯಾವುದೋ ಒಬ್ಬ ರಾಜಕಾರಣಿ ಹಿಡ್ಕೊಂಡು ಮತ್ತೆ ಹಾಕಿಸ್ಕೊಂಡ್ಬಂದು ಸುಮ್ಮನೆ ಗದ್ದಲ ಗಲಾಟೆ ಆಗೋದು ಬೇಡ. ಒಂದ್ಸರಿ ನಿಮ್ಮಂಥವ್ರು ಬಂದಿರಿ, ನಿಮ್ಮ ಸಮ್ಮುಖದಾಗ ಇವೆಲ್ಲ ಮುಂದೆ ಬರ್ತಕ್ಕಂಥವೆಲ್ಲ ಒಳ್ಳೆ ದಿನಗಳೆಲ್ಲ ಆಗಲಿ. ಮುಂದೆ ಎಲ್ಲ ಏನು ಇವರೆಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಮಹನೀಯರಿಗೆ ಒಳ್ಳೆಯ ಒಂದು ತಾಲೂಕಾ ಕಚೇರಿಯೊಳಗೆ ಅವ್ರಿಗೆ ಸಮರ್ಪಕವಾಗಿ ಏನು ಗೌರವ ಸಲ್ಲಿಸ್ಬೇಕು. ಆ ಸಮಾಜಕ್ಕೆ ಒಬ್ಬರಿಗೆ ಅಂತಲ್ಲ, ಬಂದಂಥ ಎಲ್ಲ ಸಮಾಜಕ್ಕೂ ಗೌರವ ಕೊಡ್ಬೇಕ. ತಕ್ಷಣ ನೀವೆಲ್ಲ